ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ನಾವು ವೆಬ್ಸೈಟ್ ನ ಲಾಂಚ್ ಮಾಡಿದ್ವಿ. ಇನ್ ಕೆಲವೊಬ್ರು ಡೌಟ್ಸ್ ಕೇಳ್ತಾ ಇರ್ತೀರಾ, ಮೇಡಮ್ ನಮಗೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಮೇಡಮ್, ಯಾವ ತರ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಬೇಕು ಒಂದ್ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ನಾನು ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ರೀತಿ ವೆಬ್ಸೈಟ್ ನ ಓಪನ್ ಮಾಡಬೇಕು, COD ಯಾವ ರೀತಿ ಮಾಡಬೇಕು, ಮತ್ತೆ ನಾರ್ಮಲ್ ಪ್ರೀಪೇಡ್ ಯಾವ ರೀತಿ ಪೇ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ನೀವು ಫೋನ್ ನ ಓಪನ್ ಮಾಡಿ ನಾನು ಕಳಿಸಿರೋ ಲಿಂಕ್ ಅಥವಾ kdbeautyproducts.com ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ. ಆಗ ನನ್ನ ವೆಬ್ಸೈಟ್ ಬರುತ್ತೆ, ಅದನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ್ದೆಲ್ಲ ಪ್ರಾಡಕ್ಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಫೇರ್ನೆಸ್ ಕ್ರೀಮ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನ ಓಪನ್ ಮಾಡ್ಬೇಕು. ಈ ತರ ಓಪನ್ ಮಾಡಿದ ತಕ್ಷಣ ಬೈ ನೌ ಅಂತ ಇರುತ್ತೆ, ಮತ್ತೆ ಆಡ್ ಟು ಕಾರ್ಟ್ ಇರುತ್ತೆ. ನೀವು ಇದ್ರ ಜೊತೆಗೆ ಇನ್ನೂ ಏನಾದ್ರೂ ಸ್ಟಾಕ್ ತಗೋತೀರಾ ಅಂದ್ರೆ ಆಡ್ ಟು ಕಾರ್ಟ್ ಅನ್ನ ಪ್ರೆಸ್ ಮಾಡ್ಬೇಕು. ಇಲ್ಲ ಇದೊಂದೇ ಸಾಕು ಅಂದ್ರೆ ಬೈ ನೌ ಅಂತ ಪ್ರೆಸ್ ಮಾಡ್ಬೇಕು. ಸೊ ನಾನು ಬೈ ನೌ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಇದೆ. ಅಲ್ಲಿ ನಿಮ್ಮ ಫಸ್ಟ್ ನೇಮ್ ಅಂದ್ರೆ ಹೆಸರು, ಮತ್ತೆ ಲಾಸ್ಟ್ ನೇಮ್ ಅಂದ್ರೆ ನಿಮ್ಮ ಸರ್ನೇಮ್, ಮತ್ತೆ ಕಂಪನಿ ನೇಮು ಇದ್ರೆ ಕಂಪನಿ ನೇಮ್ ಹಾಕಿ, ಇಲ್ಲ ಅಂದ್ರೆ ಆಪ್ಷನಲ್ ಅದು. ಮತ್ತೆ ಕಂಟ್ರಿ ಮತ್ತೆ ರೀಜನ್, ಕಂಟ್ರಿ ಇಸ್ ಇಂಡಿಯಾ. ಆಮೇಲೆ ಸ್ಟ್ರೀಟ್ ಅಡ್ರೆಸ್, ಅಲ್ಲಿ ನಿಮ್ಮ ಕರೆಕ್ಟ್ ಆಗಿ ನಾನು ಎಕ್ಸಾಂಪಲ್ ನನ್ನ ಅಡ್ರೆಸ್ ನ ಹೇಳ್ತಾ ಹೋಗ್ತೀನಿ, ಅದೇ ರೀತಿ ನಿಮ್ಮ ಅಡ್ರೆಸ್ ಕೊಡಿ. ಅಂದ್ರೆ ಕೃತಿಕಾ ಹೌಸ್, ರೋಡ್ ನಂಬರ್ 14, P ನಂಬರ್ ಇದ್ರೆ P ನಂಬರ್ 36, ವಿದ್ಯಾಗಿರಿ, ಬಾಗಲಕೋಟ್. ಈ ತರ ನೀವು ಅಡ್ರೆಸ್ ನ ಹಾಕ್ಬೇಕು. ಇನ್ ಕೆಲವೊಬ್ರು ಅಪಾರ್ಟ್ಮೆಂಟ್ ಇರ್ತದೆ, ಅವಾಗ ಫಾರ್ಚೂನಾ ಅಪಾರ್ಟ್ಮೆಂಟ್, ಫ್ಲಾಟ್ ನಂಬರ್ 1002, ಮಂಗಳೂರು, ಪಿನ್ ಕೋಡ್ ನ ಮೆನ್ಷನ್ ಮಾಡ್ಬೇಕು. ಈ ತರ ಅಪಾರ್ಟ್ಮೆಂಟ್ ಅವರು ಅಪಾರ್ಟ್ಮೆಂಟ್ ಹೆಸರು ಮೆನ್ಷನ್ ಮಾಡ್ಬೇಕು, ಮನೆ ಹೆಸರು ಇದ್ದವ್ರು ಮನೆ ಹೆಸರು ಈ ತರ ಮೆನ್ಷನ್ ಮಾಡ್ಬೇಕು. ಇನ್ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಮೇಡಮ್ ನಮ್ಗೆ ಮನೆ ಹೆಸರು ಗೊತ್ತಿಲ್ಲ, ಆ ತರ ಎಲ್ಲ ಇರುತ್ತೆ. ಕರೆಕ್ಟ್ ಆಗಿ ಸ್ಟ್ರೀಟು ಮತ್ತೆ P ನಂಬರ್ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ, ಯಾರಿಗೂ ಕೊಟ್ಟಿರಲ್ಲ ಅಂತ ಅಲ್ಲ, ಎಲ್ರಿಗೂ ಕೊಟ್ಟೇ ಕೊಡ್ತಾರೆ P ನಂಬರ್. ಯಾವ್ದೇ ಹಳ್ಳಿ ಆಗ್ಲಿ ಏನೇ ಆಗ್ಲಿ, ದಯವಿಟ್ಟು ಆಚೆ ಈಚೆ ಮನೆಯವರಿಗೆ ಕೇಳ್ಕೊಂಡು ನೀವು ಮೀಶೋ ಅಮೆಝಾನಿಗೆಲ್ಲ ಅಡ್ರೆಸ್ ಕೊಡ್ತಿರಲ್ಲ, ಅದೇ ರೀತಿ ಡೀಟೇಲ್ ಆಗಿ ಅಡ್ರೆಸ್ ಕೊಟ್ರೆ ಗ್ಯಾರಂಟಿ ನಿಮ್ಗೆ ಪ್ರಾಡಕ್ಟ್ ಬರುತ್ತೆ. ಇಲ್ಲ ಅಂದ್ರೆ ಮೇಡಮ್ ಬಂದಿಲ್ವಾ ಅಂತ ನನಗೆ ಇದು ಮಾಡ್ಬೇಡಿ. ದಯವಿಟ್ಟು ನೀವು ಅಡ್ರೆಸ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಅಡ್ರೆಸ್ ನ ಮೆನ್ಷನ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೌನ್, ಸಿಟಿ ಯಾವ ಬಾಗಲಕೋಟೆ, ಆಮೇಲೆ ಸ್ಟೇಟು ಕರ್ನಾಟಕ, ಪಿನ್ ಕೋಡ್ 587-102. ಆ ತರ ನೀವು ಈ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕು. ಮತ್ತೆ ಮೊಬೈಲ್ ನಂಬರ್ ಅಂತ ಕೇಳಿದ್ದಾರೆ, ಫೋನ್ ಅಂತ ಇದೆ, ಅಲ್ಲಿ ನಿಮ್ ಮೊಬೈಲ್ ನಂಬರ್ ನ ಮೆನ್ಷನ್ ಮಾಡಿ. ಇಮೇಲ್ ಅಡ್ರೆಸ್ ಅಂತ ಇದೆ, ನಿಮ್ಮ ಇಮೇಲ್ ಅಥವಾ ಇದ್ರೆ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಫೋನ್ ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಲೇಬೇಕು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೋಟಲ್ ಎಲ್ಲ ಡೆಲಿವರಿ ಚಾರ್ಜಸ್ ಆಗಿರ್ಬೋದು ಎಷ್ಟಾಗುತ್ತೆ ಅಲ್ಲಿ ಸೆಕ್ಷನ್ ಅಲ್ಲಿ ತೋರಿಸ್ತಾರೆ ನಿಮ್ಗೆ. ಆಮೇಲೆ ಇಲ್ಲಿ ಥರ್ಡ್ ಪೇಮೆಂಟ್ ಇನ್ಫಾರ್ಮೇಶನ್ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅಂತ ಒಂದು ಚಿಕ್ಕದು ರೌಂಡ್ ಬಾಕ್ಸ್ ಕೊಟ್ಟಿದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಅದನ್ನ ಪ್ರೆಸ್ ಮಾಡಿ. ಅದನ್ನ ಪ್ರೆಸ್ ಮಾಡಿದ ತಕ್ಷಣನೇ 99 ರೂಪೀಸ್ ಪೇ ಮಾಡ್ಬೇಕು ಅಂತ ಬರುತ್ತೆ. 99 ರೂಪೀಸ್ ಪೇ ಮಾಡಿದ್ರೆ ನೀವು ಉಳ್ದಿರೋ ಅಮೌಂಟ್, ಇವಾಗ 600 ಅಲ್ಲಿ ನೀವು 100 ರೂಪೀಸ್ ಪೇ ಮಾಡಿದ್ರಿ ಅನ್ಕೊಳ್ಳಿ, ಇನ್ನ 500 ರೂಪೀಸ್ ಇರುತ್ತಲ್ಲ, ಅದನ್ನ ನೀವು ನಿಮ್ ಮನೆಗೆ ಪ್ರಾಡಕ್ಟ್ ಬರುತ್ತಲ್ಲ ಅವಾಗ ಪೇ ಮಾಡೋದು. ಅರ್ಥ ಆಯ್ತು ಅನ್ಕೊಂತೀನಿ. ಯಾಕೆ ಈ ತರ ಪ್ರೊಸೆಸ್ ನಾವು COD ಅಲ್ಲಿ ಮಾಡಿದೀವಿ ಅಂದ್ರೆ, ಕೆಲವೊಬ್ರು ಆರ್ಡರ್ ಮಾಡ್ತಾರೆ, ನಾವು ಆರ್ಡರ್ ಮಾಡಿಲ್ಲ ಅಂತ ವಾಪಸ್ ಮಾಡ್ಬಿಡ್ತಾರೆ, ಮತ್ತೆ ಯೂಸ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರನೇ ನಾನು ಈ ಪ್ರೊಸೆಸ್ ನ ಮಾಡಿದೀನಿ. ಅಂದ್ರೆ 99 ರೂಪೀಸ್ ಪೇ ಮಾಡೋದು, ನಿಮಗೂ ಲಾಸ್ ಇಲ್ಲ ನಮಗೂ ಲಾಸ್ ಇಲ್ಲ. ನಿಮ್ಮ ಡೆಲಿವರಿ ಚಾರ್ಜ್ ಏನಿರುತ್ತೆ ಅರ್ಧ ಪೇಮೆಂಟು ಅಲ್ಲ, ಅದು ಜಸ್ಟ್ ನೀವು ಏನೇ ತಗೊಳ್ಳಿ 100 ರೂಪೀಸ್ ಪೇ ಮಾಡ್ಬೇಕು. ಪೇ ಮಾಡಿದ ತಕ್ಷಣನೇ ಕ್ಯಾಶ್ ಆನ್ ಡೆಲಿವರಿ ಪ್ರೊಸೆಸಿಂಗ್ ಆಗುತ್ತೆ. ಇನ್ ಕೆಲವೊಬ್ರು ಬೇಡ ಮೇಡಮ್ ನಮ್ಗೆ ಕ್ಯಾಶ್ ಆನ್ ಡೆಲಿವರಿ ನಾವು ಇವಾಗ್ಲೇ ಪೇ ಮಾಡ್ಬಿಡ್ತೀವ ಅಂತ ಅನ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ಬೇಕು, ಕೆಳಗಡೆ ಪ್ಲೇಸ್ ಆರ್ಡರ್ ಅಂತ ಇದೆ, ಡೈರೆಕ್ಟ್ ಆಗಿ ಇದೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ ತಕ್ಷಣ ಡೈರೆಕ್ಟ್ ಆಗಿ ಪ್ಲೇಸ್ ಆರ್ಡರ್ ಅಂತ ಪ್ರೆಸ್ ಮಾಡ್ಬೇಕು. ಪ್ಲೇಸ್ ಆರ್ಡರ್ ಅಂತ ಪ್ರೆಸ್ ಮಾಡಿದ ತಕ್ಷಣನೇ ನಿಮ್ಮ ಗೂಗಲ್ ಪೇ, ಫೋನ್ ಪೇ, ಯಾವುದೇ ಪೇಮೆಂಟ್
ಇದ್ರೂ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡ್ಬಿಟ್ರೆ ನಿಮ್ದು ಆರ್ಡರ್ ಕನ್ಫರ್ಮ್ ಆಗುತ್ತೆ. ಇಷ್ಟೇ ಪ್ರೊಸೆಸ್ ಇರೋದು, ಜಾಸ್ತಿ ಏನು ಇಲ್ಲ. ನೀವು ನಾರ್ಮಲ್ ಆಗಿ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಆರ್ಡರ್ ಮಾಡ್ತಿರಲ್ಲ, ಅದೇ ರೀತಿ ನಮ್ಮ ವೆಬ್ಸೈಟ್ ಅಲ್ಲೂ ಆರ್ಡರ್ ಮಾಡೋದು. ಮತ್ತೆ ಇನ್ನೂ ಬಿಟ್ಟು ಇದ್ರ ಮೇಲೆ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ದಯವಿಟ್ಟು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ನ ಮಾಡಿ. ಮತ್ತೆ ಖುಷಿ ವಿಚಾರ ಏನಂದ್ರೆ ನಿನ್ನೆನೆ ಸ್ಟಾರ್ಟ್ ಮಾಡಿದೀನಿ ವೆಬ್ಸೈಟ್. ಆಗ್ಲೇ 3 ಜನ ಇವಾಗ ಆರ್ಡರ್ ಹಾಕ್ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. 3 ಜನ ಆರ್ಡರ್ ಹಾಕಿದ್ದಾರೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ಫಸ್ಟ್ ಆರ್ಡರ್ ನನಗೆ ಖುಷಿ ವಿಚಾರ. ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಜನ ಆರ್ಡರ್ ಮಾಡಿದ್ದಾರೆ, 3 ಜನ ನಮ್ಮ ಕಸ್ಟಮರ್ಸ್. ದಯವಿಟ್ಟು ಆದಷ್ಟು ವೆಬ್ಸೈಟ್ ಅಲ್ಲೇ ಆರ್ಡರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ನಾವು ಪೋಸ್ಟ್ ಮಾಡ್ತೀವಿ, ಹೌದು, ಕೆಲವೊಂದು ಪೋಸ್ಟ್ ಅವರು ನೆಗ್ಲಿಜೆನ್ಸಿ ಮಾಡಿ ಅದನ್ನ ಬಿಸಾಕಿ ಪ್ರಾಡಕ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದ್ಸಲ ಏನಂದ್ರೆ ಕೆಲವೊಬ್ರು ಪೋಸ್ಟಿಗೆ ಹಾಕಿರ್ತೀವಿ ನಾವು, ಅಲ್ಲಿ ಹೋಗಿ ಪೋಸ್ಟ್ ಕೊಡ್ದೇನೆ ಪೋಸ್ಟ್ ಇಟ್ಕೊಂಡಿರ್ತಾರೆ. ಒಂದ್ ವೇಳೆ ನೀವು ಪಿಕ್ ಮಾಡ್ಲಿಲ್ಲ ಅಂದ್ರೆ ನಂಗೆ ರಿಟರ್ನ್ ಬರುತ್ತೆ. ಸುಮ್ನೆ ತೊಂದ್ರೆ ಬೇಡ ಅಂತ ಈ ಡೆಲಿವರಿ 1 hour ನಾವು ಚೂಸ್ ಮಾಡಿದೀವಿ. ಅದಕ್ಕೋಸ್ಕರನೇ ಡ್ಯಾಮೇಜ್ ಆಗ್ಬಾರ್ದು, ನಿಮ್ಮ ಪ್ರಾಡಕ್ಟ್ ಸೇಫ್ ಆಗಿ ನಿಮ್ ಮನೆಗ್ ಬರ್ಬೇಕು. ಮತ್ತೆ ನಾವು ಕರೆಕ್ಟ್ ಆಗಿ ನಾವು ಪ್ರಾಡಕ್ಟ್ ನ ಪ್ಯಾಕ್ ಮಾಡಿ ಕಳ್ಸೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ನೀವು ಹಂಗೆ ಹೇಳ್ಬಿಡ್ತೀರಾ, ಪೇಮೆಂಟ್ ಮಾಡಿರ್ತೀರಾ, ಕೆಲವೊಬ್ರದ್ದು ಮರ್ತು ಹೋಗ್ಬಿಡುತ್ತೆ. ತುಂಬಾ ಜನ ಆರ್ಡರ್ ಮಾಡಿರೋದ್ರಿಂದ ಕೆಲವೊಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೆಬ್ಸೈಟ್ ಮಾಡಿರೋದು. ದಯವಿಟ್ಟು ಎಲ್ಲರೂ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ನಮಗೂ ಕೂಡ ಈಸಿ ಆಗುತ್ತೆ, ನಿಮಗೂ ಕೂಡ ಈಸಿ ಆಗುತ್ತೆ. ನೀವು ನನಗೆ ಗಡಿ ಫೋನ್ ಮಾಡಿ ಮೇಡಮ್ ಅದು ಇದು ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನೀವು ಆರ್ಡರ್ ಮಾಡ್ಕೋಬಹುದು. ಇನ್ನೇನಾದ್ರೂ ಅಂದ್ರೆ ಡೌಟ್ ಇದ್ರೆ, ಮೇಡಮ್ ನನ್ನ ಸ್ಕಿನ್ಗೆ ಯಾವ ತರ ಕ್ರೀಮ್ ಸೂಟ್ ಆಗುತ್ತೆ ಅದನ್ನೆಲ್ಲ ಹೇಳಕ್ಕೆ ನಾನು ಇರ್ತೀನಿ. 24 hours ನೀವು ಕಾಲ್ ಮಾಡಿ, ನಾನು ಯಾವಾಗ್ಲೂ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಯಾವ ರೀತಿ ಅಪ್ಲೈ ಮಾಡ್ಬೇಕು ಎಲ್ಲ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದ್ರೂ ಕ್ರೀಮು ಯಾವ್ದು ಬೇಕು ಅದನ್ನೆಲ್ಲ ರೆಫರ್ ಮಾಡ್ತೀನಿ. ಅದೇ ಕ್ರೀಮ್ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡು. ಇನ್ನೇನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ನಾನು ಮಾತಾಡ್ತೀನಿ. ಮತ್ತೆ ಯಾರೆಲ್ಲ ವೆಬ್ಸೈಟ್ ನಿಮಗೆ ಅರ್ಥ ಆಗಲ್ಲ ಅವರಿಗೂ ಕೂಡ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಈ ತರ ಆರ್ಡರ್ ಮಾಡೋದು ಕಳಿಸ್ಕೊಡ್ತೀನಿ. ದಯವಿಟ್ಟು ಈ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಯಾರಿಗೆಲ್ಲ ಡೌಟ್ಸ್ ಇದೆ ಬೇಗ ಕಾಲ್ ಮಾಡಿ, ಮೆಸೇಜ್ ಮಾಡಿ ತಿಳಿಸಿ. ಮತ್ತೆ ಆದಷ್ಟು ವೆಬ್ಸೈಟ್ ಅಲ್ಲೇ ಆರ್ಡರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.